ಹನುಮಂತಣ್ಣನವರ ಕಡೆ ಏರೂರಿನ ಸದಸ್ಯರಾದಂಥ ಉದ್ದಮ್ಮ ಶಂಕರಿಯಪ್ಪ ಹಾಗೂ ಎಲ್ಲ ಏರೂರಿನ ಗ್ರಾಮಸ್ಥರ ಪರವಾಗಿ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷರಾದ 4 ಜನರಿಗೂ ಸಮೇತ 4 ಜನರಿಂದ ಸನ್ಮಾನ ಕಾರ್ಯಕ್ರಮ ಜಾಹ್ನವಿಗೆ ಅವರ ತಂದೆಯವರಿಗೆ ತಾಯಿಯವರಿಗೆ ತಂದೆ ತಾಯಿಯವರಿಗೆ ಅದೇ ಕೋಚ್ ರಣಸ್ವಾಮಿ ಅವರಿಗೆ ಪರವಾಗಿ ಸನ್ಮಾನ ಮಾಡ್ತಾ ಇದ್ದೀವಿ. ಅದೇ ಶಿಕ್ಷಕರು ನಿಮ್ಮ ಸಂಖ್ಯೆ ಫೋಟೋ ಬೇಕು ಅಂತ ಹೇಳಿ ನೋಡಿ ನೋಡಿ ಇಲ್ಲ ನನ್ನ ಶಾಲೆಯ ಹೆಸರು ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 8ನೇ ತರಗತಿ ವಿದ್ಯಾರ್ಥಿನಿ. ನಾನು ನೇಪಾಳ ರಾಜಧಾನಿ ಕಠ್ಮಂಡುದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ಪಿನಲ್ಲಿ ವಿಜೇತಳಾಗಿದ್ದೇನೆ. ನಾನು ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ. ನನಗೆ ಹೆಮ್ಮೆ ಎನಿಸುತ್ತಿದೆ ಹಾಗೂ ನನ್ನ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಅಲ್ಲಿಗೆ ಕರೆದೊಯ್ದು ಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತೇನೆ. ಹಾಗೂ ನನ್ನ ಕರಾಟೆ ಕೋಚ್ ಸರ್ ರಂಗಸ್ವಾಮಿ ಸರ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಓಡುವವನ ನೋಡು, ಅವನ ಹಿಂದೆ ಓಡು, ಓಡುತ್ತಾ ಓಡುತ್ತಾ ಅವನನ್ನು ಹಿಂದಿಕ್ಕಿ ಮುಂದೆ ಓಡು. ಇದು ನಾಣ್ಣುಡಿ, ಹಿರಿಯರು ಹೇಳಿರ್ತಕ್ಕಂಥ ಮಾತು.
ಆ ನಿಟ್ಟಿನಲ್ಲಿ ಇವತ್ತು ಜಾಹ್ನವಿ ಈ ಒಂದು ಪುಟ್ಟ ಗ್ರಾಮದಲ್ಲಿ ಓಡುತ್ತಾ ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟವನ್ನು ತಲುಪಿ ಚಿನ್ನದ ಪದಕವನ್ನು ಪಡೆದಿದ್ದಾಳೆ. ಅವಳಿಗೆ ನಾನು ಫಸ್ಟು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ಊರಿನ ಎಲ್ಲ ಸಕಲ ಗ್ರಾಮಸ್ಥರು, ತಂದೆ ತಾಯಂದಿರಿದ್ದಾರೆ, ಚಿಕ್ಕವರು ದೊಡ್ಡವರು ಇದ್ದಾರೆ, ಎಲ್ಲ ಹಿರಿಯರು, ಗಣ್ಯರು ಎಲ್ಲರೂ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಂಥ ಒಂದು ಸನ್ನಿಧಾನದಲ್ಲಿ, ಸ್ವಾಮಿಯ ಭಗವಂತನ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ಆಯೋಜಕರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನೋಡಿ, ಕರಾಟೆ ಅಂದರೆ ಇದು ಕೇವಲ ಶ್ರೀಮಂತರು ಮಾತ್ರ ಆಡೋವಂಥ ಆಟ, ಅಥವಾ ತುಂಬ ಅನುಕೂಲ ಇರೋವಂಥವ್ರೇ ಆಡಬೇಕು, ಅಂಥವ್ರು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ, ಅಂಥವ್ರು ಮಾತ್ರ ಕಲೀಲಿಕ್ಕೆ ಸಾಧ್ಯ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಕರಾಟೆ ಅಂದರೆ ಮೂಲವಾಗಿ ಇದು ನಮ್ಮ ದೇಶದ ಮೂಲ ಕ್ರೀಡೆ. ಇದು ನಮ್ಮ ದೇಶದಲ್ಲೇ ಹುಟ್ಟಿ ಇವತ್ತು ಪ್ರಪಂಚಾದ್ಯಂತ ಹಲವು ದೇಶಗಳಲ್ಲಿ ಇವತ್ತು ಕರಾಟೆ ತುಂಬ ಪ್ರಚಲಿತದಲ್ಲಿದೆ, ತುಂಬ ಅಂತಾರಾಷ್ಟ್ರ ಮಟ್ಟದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಅದಕ್ಕೆ ಸಾವಿರಾರು ಅಲ್ಲ, ಲಕ್ಷಾಂತರ, ಕೋಟ್ಯಾಂತರ ಜನ ಕ್ರೀಡಾಪಟುಗಳಿದ್ದಾರೆ. ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿ ಹಲವು ಪದಕಗಳನ್ನು ಪಡೆದು ಹಲವು ರೀತಿಯ ಅಚೀವ್ಮೆಂಟ್ಗಳನ್ನು ಮಾಡಿ ಇವತ್ತು ಇಲಾಖೆಗಳಲ್ಲಿ ಸಿಗುವಂಥ ಗೌರವವನ್ನು ಪಡ್ಕೊಂಡಿದ್ದಾರೆ. ಇಲಾಖೆಗಳಲ್ಲಿ ಎಷ್ಟೋ IAS IPS ಆಫೀಸರ್ಗಳಿದ್ದಾರೆ. ಅದಕ್ಕೆ ನಾವು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು ಅಂದರೆ ಕಿರಣ್ ಬೇಡಿ ಅಂದರೆ ಗೊತ್ತಲ್ವ ಎಲ್ರಿಗೂ, ನಮ್ಮ ದೇಶದ ಮೊದಲ IPS ಆಫೀಸರ್. ಅವರು ತಿಹಾರನ್ನ ಒಂದು ಜೈಲಿನಲ್ಲಿ ಮೊದಲು IPS ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ 6 ತಿಂಗಳು ಟ್ರೈನಿಂಗನ್ನು ಕೊಡ್ತಾರೆ ಇಲಾಖೆಯವರು. ಅದು ಎಲ್ಲಿ ಅಂದರೆ ತಿಹಾರನ್ನ ಒಂದು ಜೈಲು. ಆ ಜೈಲು ಇವತ್ತಿಗೂ ಸಮೇತ ಎಷ್ಟು ಕಠೋರ ಇದೆ ಅಂದರೆ ಅಲ್ಲಿರ್ತಕ್ಕಂಥ ಕೈದಿಗಳು ಸಾಮಾನ್ಯ ಕೈದಿಗಳಲ್ಲ, ಅವರು ಬೆರಳು ತೋರಿಸಿದ್ರೆ ತಲೆನೇ ಕಡಿಯುವಂಥವ್ರು. ಅಂಥ ಕ್ರಿಮಿನಲ್ಸ್ ಕೈದಿಗಳನ್ನು ಆ ತಿಹಾರ್ ಜೈಲಿಗೆ ಸಜೆಸ್ಟ್ ಮಾಡುತ್ತೆ ಗೌರ್ಮೆಂಟು. ಅಂಥ ಜೈಲಲ್ಲಿ ಒಬ್ಬ ಹೆಣ್ಣುಮಗಳನ್ನ ಯಾವುದೇ ರೀತಿಯಾದ ಅವರಿಗೆ ಸೆಕ್ಯೂರಿಟಿ ಇಲ್ಲದೆ IPS ಮಾಡಿರೋದಾದರೆ ನೀವು 6 ತಿಂಗಳು ಅಲ್ಲಿ ಕೋರ್ಸ್ ಮಾಡಿ ಸರ್ವಿಸ್ ಮಾಡೇ ಬರಬೇಕು, ಆವಾಗಲೇ ನಿಮಗೆ IPS ಪದವಿ ಕೊಡ್ತೀವಿ ಅಂತೇಳಿ. ಯಾಕಂದರೆ ಅವತ್ತು ಮಹಿಳೆಯರಿಗೆ ಸ್ಥಾನಮಾನ ತುಂಬ ಕಡಿಮೆ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಇವರು IPS ಅನ್ನು ತಗೊಂಡಾಗ ಅವರಿಗೆ ಚಾಲೆಂಜಿಂಗ್ ಆಗಿತ್ತು ಆ ಕೋರ್ಸನ್ನು ಕಂಪ್ಲೀಟ್ ಮಾಡೋದು, ಆ ಸರ್ವಿಸನ್ನು ಕಂಪ್ಲೀಟ್ ಮಾಡೋದು. ಸೊ ಅವರು ಆ ತಿಹಾರ್ ಜೈಲಲ್ಲಿ ಹೋಗಿ 6 ತಿಂಗಳ ಕಾಲ ಏನು ಸರ್ವಿಸ್ ಕೊಟ್ಟರಲ್ಲ, ಅದು ಇವತ್ತಿಗೂ ಸಮೇತ ಹಿಸ್ಟರಿ. ಅದನ್ನು ಯಾರೂ ರಿಪೀಟ್ ಮಾಡಲಿಕ್ಕಾಗಿಲ್ಲ. ಯಾಕೆ ಅಂದರೆ ಅವರಿಗಿದ್ದಂಥ ಪ್ರೇರಣೆ, ಶಕ್ತಿ, ಧೈರ್ಯ, ಮನೋಬಲ, ಆತ್ಮಸ್ಥೈರ್ಯ ಎಲ್ಲವೂ ಕರಾಟೆ ಆಗಿತ್ತು. ಯಾಕೆಂದರೆ ಅವರು ಅಂದಿನ ದಿನದಲ್ಲೇ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪದವಿಯನ್ನು ಪಡೆದಿದ್ದರು. ಕರಾಟೆಯನ್ನು ಸತತವಾಗಿ ಅಭ್ಯಾಸ ಮಾಡ್ತಾಯಿದ್ರು. ಆ ಒಂದು ಸ್ಫೂರ್ತಿನೇ ಅವರನ್ನು ಅಂಥ ಒಂದು ಸ್ಥಾನದಲ್ಲಿ ಆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದು. ಇವತ್ತು ನಾವು ಇತಿಹಾಸ ಪುಟದಲ್ಲಿ ಅವರನ್ನು ನಾವು ನೋಡ್ತೇವೆ, ಗೌರವಿಸ್ತೇವೆ, ಹೌದಲ್ವಾ? ಸೊ ಅಂಥ ಒಂದು ಸಾಲಿನಲ್ಲಿ ಜಾಹ್ನವಿ ಒಂದು ಪುಟ್ಟ ಒಂದು ಸಾಧನೆಯನ್ನು ಮಾಡಿದ್ದಾಳೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇನ್ನೂ ಕಲಿಯೋದು ಸಾಕಷ್ಟಿದೆ, ಸಾಧನೆ ಮಾಡೋದು ಸಾಕಷ್ಟಿದೆ. ಇದು ಸಾಗರ. ಇದು ಅಂಥದ್ರಲ್ಲಿ ಇವಳು ಒಂದು ಮೊದಲ ಹಂತದಲ್ಲೇ ಆ ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡಿರೋದು ತುಂಬ ದೊಡ್ಡ ವಿಷಯನೇ. ಆದರೆ ಇನ್ನೂ ಹಲವು ಮಜಲುಗಳಿದ್ದಾವೆ. ಏನಂದರೆ ನಮಗೆ ಸ್ಕೂಲ್ ಗೇಮ್ಸಲ್ಲಿ ಬರ್ತಾಯಿದೆ, SCFI ಗೇಮ್ಸ್, ICICI ಗೇಮ್ಸ್, PUC ಗೇಮ್ಸ್, ಯೂನಿವರ್ಸಿಟಿ ಗೇಮ್ಸ್, ಈ ಥರ ಇಲಾಖೆ ಗೇಮ್ಸ್ಗಳಿದೆ. ಜೊತೆಯಲ್ಲೇ ಓಪನ್ ಚಾಂಪಿಯನ್ಶಿಪ್ ಇದೆ. ಸೊ ಎಲ್ಲವೂ ಒಂದೇ ರೀತಿಯಲ್ಲಿ ಇರ್ತಕ್ಕಂಥ ಸ್ಪರ್ಧೆ ಅದು. ಆದರೆ ಇಲಾಖೆಗಳ ಹಂತಗಳು ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಹಾಗಂತ ಹೇಳ್ಬಿಟ್ಟು ಅದನ್ನು ಒಂದು ರೀತಿ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋಂಥ ಕೆಲವು ಮನಸ್ಥಿತಿಗಳಿದ್ದಾವೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಯಾಕೆಂದರೆ ಇದು ಇಲಾಖೆಯಿಂದ ಕಳಿಸ್ಕೊಟ್ಟಿಲ್ಲ, ಅಥವಾ ಇಲಾಖೆಯವರೇ ಇವ್ರನ್ನ ಆಯ್ಕೆ ಮಾಡಿಲ್ಲ, ಅಥವಾ ಇವರೇ ವೈಯಕ್ತಿಕವಾಗಿ ಮಾಡಿದಾರೋ, ಅಥವಾ ಏನು ಮಾಡಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ಕೆಲವರಲ್ಲಿ ಬಂದಿದೆ. ಅದಕ್ಕೆ ನಾನು ಸ್ಪಷ್ಟವಾದ ಉತ್ತರ ಕೊಡ್ತೇನೆ. ಯಾಕೆಂದರೆ ಸ್ಪರ್ಧೆ ಅನ್ನೋದು ಇಲಾಖೆ ಆಗಿರ್ಬೋದು ಅಥವಾ ಇಲಾಖೆಯೇತರ ಆಗಿರ್ಬೋದು, ಸ್ಪರ್ಧೆ ಅನ್ನೋದು ಒಂದೇ ಆಗಿರುತ್ತೆ. ಅಲ್ಲಿ ಸ್ಪರ್ಧಾಳು ಒಂದೇ ರೀತಿಯಲ್ಲಿರ್ತಾರೆ. ಈಗ ಜಾಹ್ನವಿ ಏನು ಬಿಲೋ 45 kgಯಲ್ಲಿ ಸ್ಪರ್ಧೆ ಮಾಡಿದ್ದಾಳೆ, ನೀವು ಯಾವುದೇ ಇಲಾಖೆಗೆ ಹೋದರೂ ಅವಳು ಬಿಲೋ 45 ಸ್ಪರ್ಧೆ ಮಾಡ್ತಾಳೆ.